ಅತ್ಯಾರ ನಾಳೆ ಕೊಟ್ಟೂರು ತೇರ್ ಐತಿ ಮತ್ತೆ ಇವ್ರು ಏನೂ ಹೇಳಿಲ್ಲ ಹೋಗೋಣ ಹಿಂಗ ಹೋಗ್ಬೇಕವ ಯಾಕ ಇವನೇ ಯಾಕ ಮರ್ತಂಗೈತಿ ಇವರು ಯಾಕೆ ಹೇಳ್ತಿದ್ರು ವರ್ಷ 2 ದಿನ ಮುಂಚೆನೇ ಹೇಳ್ತಿದ್ರು ಈ ಸರಿ ಏನು ಮರ್ತಾರ ಏನ ಅವ್ವ ಕರೆಕ್ಟ್ ಟೈಮಿಗೆ ಬಂತಡಿಯವ ಕೇಳಾಕರ ಬರ್ತೈತಿ ಏನು ಎಲ್ಲರೂ ಇಲ್ಲೇ ಕೂಡ್ಬಿಟ್ಟಿರಿ ಅತ್ತಿ ಸಸಿಯರ ರೀ ಮತ್ತೆ ನಾಳೆ ಕೊಟ್ಟೂರು ತೇರ್ ಐತಿ ಮತ್ತೆ ಹೋಗೋದ ಹೆಂಗ ಏನು ಹೇಳೇ ಇಲ್ಲಲ್ಲ ನೀವು ಹೋಗೋದ ಹೆಂಗಂತ ಕೇಳ್ತೀಯಲ್ಲ ಮತ್ತು ವರ್ಷ ಹೋಗಲ್ಲೇನು ಹೋಗೋದ ಇನ್ನು ನಾಳೆ ಸಾಯಂಕಾಲ ತೇರು ಎಳೆಯೋದು ಹಿಂಗೆ ಮಧ್ಯಾಹ್ನ ಟೈಮ್ನಾಗ ಹೋದ್ರಾಕತಿ ಹಿಂಗೆ 2:30-3 ಗಂಟೆಗೆ ಬಿಟ್ರೆ ಮತ್ತೆ ನೀವು ಏನು ಹೇಳಿಲ್ಲಲ್ಲ ಹಾಗಾಗಿ ಮತ್ತೆ ಎಲ್ಲಿ ನೆನಪಾರಿರ್ತಾರಂತ ಮಾಡಿದ್ದೆ ಸರಿ ತಗೋರಿ ಹಂಗಂದ್ರೆ ಹೋಗೋಣಂತ ಹಂಗಂದ್ರೆ ಚೈತ್ರಾಗ ಹೇಳ್ತೀರೇನು ನೋಡು ಹ್ಞೂನತ್ತಿ ಹೇಳ್ಬೇಕು ಅವ್ರಿಗೂ ಆಮೇಲೆ ಫೋನ್ ಮಾಡ್ತೀನಿ ಮಾವರೇ ಮತ್ತು ಗಾಡಿಗೆ ಹೇಳಿರೇನ ಇಲ್ಲವ ಇನ್ನೂ ಹೇಳಿಲ್ಲ ಅವೇನು ಬಿಡವ ಸಿಗ್ತಾವು ಹೇಳಿದ್ರಾಕತಿ ಏನು ಕ್ಲೋಸರ್ ಮಾಡ್ಸಾನೆ ಏನು ಒಮ್ಮಿನಿ ಮಾಡ್ಸಾನ ಗೊತ್ತಾಗತ್ತಿಲ್ಲ ನನಗೆ ನೋಡಪ್ಪ ಒಟ್ಟು ಆರಾಮ್ ಹೋಗಂಗಿರ್ಲಿ ಮತ್ತು ಒಬ್ಬರ ಮೇಲೆ ಒಬ್ರು ತಿಕ್ಕಡ್ಕಂತ ಆದ್ರೆ ಸರಿ ಅನ್ಸಂಗಿಲ್ಲ ಅದು ಏನು ಮಾಡಿಸ್ತೀರಿ ನೋಡ್ರಿ ನೋಡೋಣ ತಡಿ ಒಂದ್ಸರಿ ತಮ್ಮನ್ನು ಒಂದ್ಸರಿ ಕೇಳ್ತಾನೆ ಕೇಳಿ ನೋಡು 95 ವರ್ಷದ ಅಜ್ಜಿ ಪಾದಯಾತ್ರೆ ಹೊಂಟಾಳಂತ ನೋಡು 150 ಕಿಲೋಮೀಟ್ರ್ ಎಷ್ಟು ದೂರ ಆಗತಿ ಹ್ಞೂ ಮಾವರೇ ನಾನು ನೋಡಕತ್ತಿದ್ದೆ ಆದರೂ ಭಾರಿ ಪವಾಡ ಬಿಡ್ರಿ ಹ್ಞೂನವ ಮತ್ತು ನಮ್ಮ ದಕ್ಷಿಣ ಭಾರತದೊಳಗೆ ಕೊಟ್ಟೂರಿಗೆ ಭಾಳ ಜನ ಬರೋದು ನೋಡು ಕಾಲ್ನಡಿಗೆಯಿಂದ ಏನು ಮಹಿಮೆ ಅಂತಿ ಅಲ್ಲ ಯಾವಾಗಾರ ಇಲ್ಲೇ ಸ್ವಲ್ಪ ಚಪ್ಲಿ ಇಲ್ದಂಗೆ ಅಲ್ಲಿ ಇಲ್ಲಿ ಹೋಗಿ ಬರ್ರಿ ಅಂತ ಅಂದ್ರನ ಇಲ್ಲವಾಗ ಆಲ್ಟಿಸ್ತವ ಹಂಗೆ ಹಿಂಗೆ ಅಂತಾರ ನೋಡು ಎಷ್ಟು ಪವಾಡ ದೇವ್ರ ಭಕ್ತಿ ಎಲ್ಲ ಕಾಪಾಡ್ತೈತೆ ಅದನ್ನ ಅಲ್ಲ ಈಗ ಪಾದಯಾತ್ರೆಗೆ ಬರೋರು ಒಂದು ಕಡೆ ಆತಂದ್ರೆ ಆ ಪಾದಯಾತ್ರಿಗಳಿಗೆ ಎಲ್ಲ ಸೌಲಭ್ಯ ನೀಡ್ಬೇಕು ಅಂದ್ರೆ ನೀರಿನ ವಿಚಾರ ಆಗಿರ್ಬೋದು ಊಟದ ವಿಚಾರ ಪ್ರಸಾದ ಕೊಡೋಕಂದ್ರೆ ಇಲ್ಲ ಎಷ್ಟು ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ ಅದಕ್ಕೆ ಏನು ಅನ್ಬೇಕು ಏನೋ ಒಂದು ಗೊತ್ತಾಗಂಗಿಲ್ಲ ಎಲ್ಲ ಮತ್ತು ದೇವ್ರ ಪವಾಡನ ದೇವ್ರಿದ್ದಾಗಲೇ ಮತ್ತು ಇದೆಲ್ಲ ಆಗೋದು ಅಂತಿರ್ತಾರೆ ದೇವ್ರೆಲ್ಲದನ ಹಂಗೆ ಹಿಂಗೆ ಅಂತ ಅಂದು ಆದ್ರೆ ನೋಡಿ ಇಷ್ಟೆಲ್ಲ ಆಗೋದಕ್ಕೆ ಮತ್ತು ದೇವರ ಕಾರಣ ಹ್ಞೂನಪ್ಪ ಹೌದು ಮನುಷ್ಯರು ನಂಬಿ ಕೆಟ್ಟು ಮೋಸ ಹೋಗ್ಯಾರ ಆದ್ರೆ ದೇವ್ರು ನಂಬಿ ಯಾರು ಕೆಟ್ಟಾರಿಲ್ಲ ನೋಡಪ್ಪ ಎಲ್ಲರಿಗೂ ಆಗಿನ ಕಾಲಕ್ಕೇನ ದೇವರು ತಡ ಮಾಡ್ಬೋದು ಒಳ್ಳೇದು ಮಾಡೋದು ಆದ್ರೆ ಕೊನೆಗೆ ಒಳ್ಳೇದ ಮಾಡೋದು ಒಳ್ಳೆಯವ್ರಿಗೆ ಹ್ಞೂನವ ಅವ ಅಪ್ಪ ಬರ್ತಾನ ಏನು ಇಲ್ಲಲ್ಲಪ್ಪ ಇದ್ದಂದ್ರೆ ಕರ್ಕೊಂಡು ಹೋಗಕ್ಕೆ ಬರ್ತಿತ್ತು ಮತ್ತು ಮದ್ವೆಗೆ ಓದತ್ತ ಅಲ್ಲೇ ಅದಾನ ಅವ್ರು ಏನು ಹೋಗ್ತಾನೆ ಅಂದ್ರೆ ಅವರು ಇರ್ರಿ ಮತ್ತು ಅಗ್ಲಗ್ಲ ಬರಲ್ಲ ಇದ್ದೋಗ್ರಿ ಅಂದ್ರಂತ ಮತ್ತೇನು ತಗ ನಾವಷ್ಟೇ ಹೋಗಿ ಬರಕ್ಕೆ ಬರ್ತೈತಿ ಸರಿ ತಗೊಳಬೆ ಹಂಗಂದ್ರೆ ನೋಡು ಮತ್ತೆ ತಂಗಿಗೂ ಹೇಳು ಆಕೆ ಅಂಜಲಿನೂ ಬರ್ತಾಳೇನ ಮತ್ತು ನಾಗಪ್ಪನೂ ಬರ್ತಾನೆ ಕೇಳ್ಬಿಡ್ರಿ ನೋಡೋಣ ಎಷ್ಟು ಜನ ಕವಿ ಎಲ್ಲ ನೋಡಿ ಒಂದು ಗಾಡಿ ಮಾಡಕ್ಕೆ ಬರ್ತೈತಿ ಹಾಂ ಸರಿ ತಗೋರಿ ಆಮೇಲೆ ಮನೆಗಾರ ಹೋಗಿ ಕೇಳ್ತಾನೆ ಇಲ್ಲಾಂದ್ರೆ ಫೋನಾರ ಮಾಡಕ್ಕೆ ಬರ್ತೈತಿ ಸರಿ ತಗ ನಂದು ಒಂಚೂರು ಕೆಲಸ ಐತಿ ಹೋಗಿ ಬರ್ತೇನೆ ನಾನು ಹ್ಞೂ ಬೇ ಅಂದಂಗೆ ನಿನವೇನು ಗುಳಿಗೆ ಖಾಲಿ ಅದಾವೇನು ಅದಾವ ಬೇ ಮೊದಲೇ ಹೇಳಬೇ ತರಕ್ಕೆ ಮತ್ತೆ ಎಲ್ಲ ಆಗಿದ್ಮೇಲೆ ಹೇಳ್ತೀನಿ ನೀನು ನನಗೊಂದ್ಸರಿ ನೆನಪಾಗಂಗಿಲ್ಲ ಇಲ್ಲಿ ತಗರಿ ಮಾವರೇ ಮೊನ್ನೆ ಗುಳಿಗೆ ಖಾಲಿ ಆಗಿದ್ವಾ ನಾನೇ ಇವ್ರಿಗೆ ಹೇಳಿದ್ದೆ ಇವ್ರು ತಂದು ಕೊಟ್ರೆ ತಗರಿ ಮತ್ತೆ ಮುಂದಿನ ಸರಿ ಬೇಕಂದ್ರೆ ತಂದು ಕೊಡುವಂತ್ರಿ ಹೌದೇನು ಹಾಂ ಸರಿ ಬಿಡ ಯಾರಾದ್ರೂ ತಂದು ಕೊಟ್ರೇನು ಒಟ್ಟು ಮತ್ತೆ ಅಮ್ಮ ಒಂದ್ಸರಿ ಇಲ್ಲ ಅಂತಿರ್ತಾಳವ ಅದಕ್ಕೆ ಮತ್ತೆ ಅಂದ ನಾನು ಸರಿ ತಗ ತಂದು ಕೊಟ್ಟಾರಂದ್ರೆ ನಾಳೆ ಹೋಗೋದಂತ ನೋಡು ಅಷ್ಟೆಲ್ಲ ಹೋಗೋದು ಮನಸ್ಸಿನಾಗ ಐತಿ ಹೇಳ್ಬೇಕಾ ನಾವು ಸ್ವಲ್ಪ ದೌಡು ಅದು ಇದು ಏನಾರ ಕೆಲಸ ಮುಗಿಸ್ಕೊಂಡು ಇರ್ತೀವಿ ತೀರಾ ಮೈ ಮೇಲೆ ಬಂದಾಗ ಹೇಳಾರ ಇವ್ರು ನಡಿಯವ ನಾವು ಅಡುಗೆ ಮಾಡಿ ನೋಡ್ಬೇಕು ನೀನು ಓಕೆ ನಾನು ಹೇಳಿ ಬರಲಿ ಹೋಗಿ ಚೈತ್ರ ಮನೆಗೆ ನೋಡಕ್ಕ ನೀನು ಹೋಗೋದಾದ್ರೆ ಹೋಗು ಇಲ್ಲಾಂದ್ರೆ ಹೋಗಿ ಬರ್ತೇನೆ ನಾನು ಇಲ್ಲಾಂದ್ರೆ ಹೋಗಿ ಬಂದ್ಬಿಡಕ್ಕ ಮೊನ್ನೆ ಬಂದಿದ್ರ ನಿನ್ನ ಕೇಳಾಕತ್ತಿದ್ರು ಬಂದಿಲ್ಲ ಏನಂತ ಅಂದು ಹೆಂಗೂ ಬಂದಿರಲ್ಲ ಮಾತಾಡ್ಸ್ದಂಗೆ ಆಗ್ತೈತಿ ಹೋಗಿ ಬಂದ್ಬಿಡ್ರಿ ಹಂಗಂತೀಯ ಹಾಂ ಸರಿ ತಗೊಳವ ಹಂಗಂದ್ರೆ ಹೋಗೇ ಬಂದ್ಬಿಡ್ತೇನೆ ತಗ ಆಮೇಲೆ ಅಡುಗೆದ್ದು ಮಾಡೋಣಂತೀನ ಹಾಂ ಸರಿ ಅಕ್ಕ ಹೋಗಿ ಬರ್ರಿ ನೀವು ಜೀವಿತ ಇಲ್ಲದಳ ಕರ್ಕೊಂಡು ಹೋಗಾರ ಬರ್ತಿತ್ತು ಮಕ್ಕಂಡಳಕ್ಕ ಅಕ್ಕಿ ಹೌದೇನಾ ಹಾಂ ಮಕ್ಕಂಡ್ಲಿ ಬಿಡ ಮಕ್ಕಂಡ್ಲಿ ಹೋಗಂತಾಗ ಹಂಗಂದ್ರೆ ನಾನು ಚೈತ್ರ ಚೈತ್ರ ಅಂಜಲಿ ಬರ್ರಿ ಚಿಕ್ಕಮ್ಮ ಕುತ್ಕರಿ ಆರಾಮದೀರಾ ಇಲ್ಲ ತಗೊಳವ ಅದು ನಾಳೆ ಕೊಟ್ಟರು ತೇರೈತಲ್ಲ ಹಾಗಾಗಿ ನಾವು ಹೊಂಟಿದ್ವಿ ಮತ್ತು ನಿಮ್ಮ ಅಣ್ಣ ತಂಗಿನೂ ಬರ್ತಾಳನ್ನ ಕೇಳು ನೋಡು ಮತ್ತು ಎಷ್ಟು ಚೆನ್ನಾಗತ್ತೆ ಏನಂತ ತಿಳ್ಕೊಂಡು ಒಂದು ಗಾಡಿಯಾರ ಮಾಡಕ್ಕೆ ಬರ್ತೈತಿ ಅಂತ ಅಂದ್ರೆ ಅದಕ್ಕೆ ಬಂದು ನೋಡು ಕರೆಯಾಕಂತಂದು ಹೌದೇನು ಚಿಕ್ಕಮ್ಮ ಎಷ್ಟು ಗಂಟೆಗೆ ಹೋಗತ್ತೀರಿ ಒಂದು 2:30-3 ಗಂಟೆ ಆಗ್ಬೋದಪ್ಪ ಹೌದೇನು ಚಿಕ್ಕಮ್ಮ ಒಂದು 20 ರೊಟ್ಟಿ ಹೇಳಿದ್ರು ಮಾಡೋಕೆ 2:30-3 ಗಂಟೆ ಅಂದ್ರೆ ಆತ್ ತಗ ನಾನು ರೆಡಿ ಆಗಿರ್ತೀನಿ ಮತ್ತು ಅಂಜಲಿಗೆ ಅವ್ರನ್ನ ಕರೀಲಲ್ಲ ಜಾಗ ಹಾಕತ್ತನ ಅಯ್ಯ ತಾಯಿ ನಿನ್ನಷ್ಟ ಅಲ್ಲ ನಾನು ಮೂವರನ್ನೂ ಕರಕ್ಕೆ ಬಂದಾನಿ ಮತ್ತು ನಾಗಪ್ಪನ ಕೇಳು ಬರ್ತಾರೇನ ಅಂತಂದ್ರೆ ಹಂಗಾಗಿ ಮತ್ತು ಭಾಳ ಜನ ಆದರೆ ಇದು ಬೇಕಲ್ಲ ಹಾಗಾಗಿ ಕೇಳಕ್ಕಂತ ಬಂದೆ ಗಾಡಿ ಹೇಳಕ್ಕಂದು ಹಾಂ ಸರಿ ತಗ ಚಿಕ್ಕಮ್ಮ ಬರ್ತಾವಂತ ನಾವು ಅಂಜಲಿನೂ ನಾಳೆ ಬೇಕಂದ್ರೆ ಒಂದಿನ ರಜೆ ಹಾಕ್ತಾಳ ಕಾಲೇಜ್ ಬರ್ತಾವಂತ ಹ್ಞೂ ನಾವು ಮತ್ತು ಅದಕ್ಕೆ ನಾನು ಕೇಳಕ್ಕಂತ ಬಂದೆ ಎಲ್ಲದಾಳ ಅಂಜಲಿ ಇಲ್ಲೇನ ಅದಲ್ರಿ ಏನೋ ಬರ್ಕಂತ ಕುಂತಾಳ ಅಂಜಲಿ ಏನು ಮಮ್ಮಿ ಓ ಅತ್ತೆ ಆರಾಮದ ಏನತ್ತೆ ಹ್ಞೂನವ ಆರಾಮದ ನೋಡು ನೀನು ಹ್ಞೂನತ್ತೆ ಆರಾಮದೇನೆ ಮೊನ್ನೆ ನಾನು ಮಮ್ಮಿ ಬಂದಿದ್ವಿ ನೀನು ಬಂದಿದ್ದಲ್ಲ ಅಂತಲೇ ನಾವು ಇದು ಮದ್ವೆಗೆ ಹೋಗಿದ್ದಲ್ಲ ಅಲ್ಲೇ ಇದ್ದೆ ಅಂತ
ಹ್ಞೂನವ ನಾನು ಭಾಗ್ಯ ಬಂದಾಗ ಆಕಿನ ಜೊತೆಗೆ ಹೊಕ್ಕನ್ ತಗ ಅಂತ ಅಂದರೆ ಇಲ್ಲಿ ತಗ ಇರಿ ಏನಾಗಂಗಿಲ್ಲ 1-2 ದಿನ ಬಿಟ್ಟು ಹೋಗುವಂತೆ ಅಂತ ಅಂದ್ರೆ ಅದಕ್ಕೆ ನನ್ನ ಜೊತೆಗೆ ಜೀವಿತನ ಉಳಿಸ್ಕೊಂಡಿದ್ದೆ. ಇಲ್ಲಾಂದ್ರೆ ಇನ್ನೂ ಬಿಡ್ತಿದ್ದಿಲ್ಲ ಬಿಡು ನನ್ನ. ಆಮೇಲೆ ನಾಳೆ ಹೋಗಂತೆ ಅಂದು ಇನ್ನೂ ಅಲ್ಲೇ ಉಳಿಸ್ಕೊಂತಿದ್ರೆ ಈಕೆ ಜೀವಿತ ಮತ್ತು ಇಲ್ಲಿ ತಗ ಪಾಪ ಅವ್ರ ಮಮ್ಮಿ ಬಿಟ್ಟಿರಲ್ಲ ಅಂತ ಅಂದು ಮತ್ತೆ ಬಂದ್ಬಿಟ್ಟು ಎಷ್ಟು ದಿನ ಅಂತ ಇರುತ್ತೆ ಏನೋ 1 ವಾರ 2 ವಾರ ಚಂದಷ್ಟ ಹೌದಿಲ್ಲ? ಹ್ಞೂ ಹೌದು ಭಾಗ್ಯ ಅನ್ನಕತ್ತಿದ್ಲು. ಅಂದ್ರೆ ನಾವು ಇವರು ನಿಮ್ಮ ತಮ್ಮ ಆಟೋ ತಗೊಂಡವ್ರ ಹಾಗಾಗಿ ಮತ್ತು ಏನು ಕೊಟ್ಟಿಲ್ಲಲ್ಲ ಸ್ವೀಟ್ ಹಂಗೆ ಅನ್ನಕತ್ತಿದ್ರಂತ ಇವ್ರ ಮಾಮಾರ, ಅದಕ್ಕೆ ನಾವು ಜಾಮೂನ್ ಮಾಡ್ಕೊಂಡು ಬಂದಿದ್ವಿ. ಹ್ಞೂ ಹೇಳಿದ್ರೆ ಚಲೋ ಆತ್ ಬಿಡವ, ಒಟ್ಟು ಹೆಂಗೆ ದುಡ್ಕಂತ ಇದ್ರೆ ಅಷ್ಟೇ ಸಾಕು. ಸರಿ ತಗೊಳ್ಳೋ, ನಂದು ಕೆಲಸ ಐತಿ ಹೊಕ್ಕ ನಾನು. ನಾಳೆ ರೆಡಿ ಆಗಿರಿ 2:30 3 ಗಂಟೆಗೆ.